ತಾರಾಮಯ್ಯ BJPಲಿದ್ದರು, ಮಹಾದೇವ್ ವೆಂಕಟೇಶ್ ಜೊತೆ ಇದ್ದರು, ಅಶ್ವಿನ್ ಅವರೇನು ಈ ಊರಲ್ಲಿ ಇರಲಿಲ್ಲ. ಅವ್ರಿಗೂ ಇವ್ರಿಗೆಲ್ಲರೂ ಕೂಡ ನಿಂತು ಏಕಾಂಗಿಯಾಗಿ ನಾವೊಬ್ಬನೇ ನಮ್ಮ ತಾಲೂಕಲ್ಲಿ ಅಷ್ಟೇ ಇಲ್ಲ, ಇಡೀ ಜಿಲ್ಲೆ ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ಈ ಪಕ್ಷವನ್ನು ಹಗಲಿರುಳು ಕಟ್ಟಿದ್ದೀನಿ. ಇವತ್ತು ಈ ವಿಷಯ ನಿನ್ನೆ ಒಂದು 25 ಜನ ಡೆಲ್ಲಿಗೆ ಹೋಗಿದ್ದಾರೆ. ದೇವೇಗೌಡರು ಇದೇ ಮಾತು ಹೇಳಿದಾರಂತೆ. ಆ GT ದೇವೇಗೌಡರು ನನ್ನ ಜೊತೆ ಹೋರಾಟ ಮಾಡ್ದ, ಪಕ್ಷ ಕಟ್ಟಿದ್ದಾರೆ, ಸಹಕಾರ ಕ್ಷೇತ್ರದಲ್ಲಿದ್ದಾರೆ. ಇವತ್ತು ವಿರೋಧ ಪಕ್ಷ ನಾಯಕ ಆಗಿದ್ರೆ ಇವತ್ತು ಅಸೆಂಬ್ಲಿ ಒಳಗಡೆ ಹೆಂಗೆ ಮಾತಾಡ್ತಿದ್ರು, ನಮ್ಮ ಪಕ್ಷದ ಧ್ವನಿ ಒಳಗಡೆ ಇಲ್ವಾ ಅನ್ನೋ ಮಾತನ್ನು ಹೋದಂಥ 25 ಜನ ಮುಂದೆ ನೆನೆ ಮಾತಾಡಿದ್ದಾರೆ. ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ GT ದೇವೇಗೌಡರ ಬಗ್ಗೆ ಅಂತೇಳಿ ಅವರೇ ಮಾತಾಡಿದ್ದಾರೆ. ನಾನು ನಮ್ಮಲ್ಲಿ ಹೇಳೋದಿಷ್ಟೇ, ನಮ್ಮ ಕ್ಷೇತ್ರದಲ್ಲಿ ಇವತ್ತಿಂದಲ್ಲ, ಚಿಕ್ಕ ವಯಸ್ಸಿಂದಲೂ ಕೂಡ ನಾನು PLD ಬ್ಯಾಂಕ್ ನಿಂತಾಗ ದಳ, ಕಾಂಗ್ರೆಸ್ಸು, BJP ಎಲ್ಲ ಒಟ್ಟಿಗೆ ಸೇರ್ಕೊಂಡು ವಿರುದ್ಧ ಮಾಡಿದ್ರು, ಗೆಲ್ಸಿದ್ದೀವಿ. ಜಿಲ್ಲಾ ಪರಿಷತ್ತಲ್ಲಂತೂ ಸತ್ಯಪ್ಪ, ಚಿಕ್ಕೇಗೌಡರು, ಸಿದ್ದೇಗೌಡರು ಎಲ್ಲರೂ ಒಟ್ಟಾಗ್ಬಿಟ್ಟು ನಾನು ಒಬ್ಬನೇ ಒಂಟಿ, ಅವತ್ತು ಕ್ಯಾನ್ವಾಸ್ ಮಾಡೋರು ಇಲ್ಲ, ಆದರೂ ಜನ ಗೆಲ್ತಿದ್ರು. ಕಳೆದ ಬಾರಿ ನೀವು ನೋಡಿದ್ರಿ, ಆಮೇಲೆ 13ರಲ್ಲೇ ನೀವು ನೋಡಿದ್ರಿ, ಬಂದಾಗ ಯಾರು ನಿಂತರು? ನಮ್ಮ ನಾಯಕ BJPಯಿಂದ ಯಾರು? ಅಪ್ಪಣ್ಣ. BJPಯಿಂದ ಅಪ್ಪಣ್ಣ ನಾಯಕರಲ್ಲಿ ನಿಂತ್ಬಿಟ್ಟವ್ರೆ, ಮಹದೇವ ಸ್ವಾಮಿ ನಿಂತ್ಬಿಟ್ಟವ್ರೆ, ಹೇಮಂತ್ ನಿಂತ್ಬಿಟ್ಟವ್ರೆ, ಇವರು ಹೇಮಂತ್ ನಿಂತ್ಬಿಟ್ಟಿದ್ದಾರೆ, ಇವರೆಲ್ಲ ಒಕ್ಕಲೂರು 3 ಜನ ನಿಂತ್ಬಿಟ್ಟವ್ರೆ, ಸತ್ಯಪ್ಪ ನಿಂತವ್ರೆ. GT ದೇವೇಗೌಡ ಎಲ್ಲಿ ಗೆಲ್ಲೋದು ಅಂತೇಳಿ, ಎಲ್ಲಿಂದ ಗೆಲ್ತಾನೆ GT ದೇವೇಗೌಡ ಅಂತೇಳಿ ಭಾರಿ ಚುನಾವಣೆ ನಡೆಸಿದ್ರು. ಒಬ್ಬರು ನಾನು ಗೆಲ್ತಾನೆ ಅಂತ ನಂಬಿಕೆ ಅವತ್ತಿರಲಿಲ್ಲ. ಸಿದ್ದರಾಮಯ್ಯ ಮೇಲೆ ನಿಂತಾಗಂತೂ ಯಾವ ಕಾರಣಕ್ಕೂ ಗೆಲ್ಲಲ್ಲ, ಸಿದ್ದರಾಮಯ್ಯ ಮುಂದೆ ಗೆಲ್ಲೋದು ಉಂಟಾ ಅಂತಲೂ ಕೂಡ ಹೇಳಿದ್ರು. ಅವತ್ತು ಕೂಡ ಗೆಲ್ತಿದ್ದಾರೆ. ಕಳೆದ ಬಾರಿ ನಿಮ್ಗೆ ಗೊತ್ತಿದೆ, ನಾನು ಯಾರನ್ನ ನಾಯಕರು ಮಾಡಿ ಡೈರಿ ಅಧ್ಯಕ್ಷರು, APMC ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, ಅಲ್ಲಿ ಮಟ್ಟಿಗೆತ್ತಳ್ಳಿ, ದಾಸನಕೊಪ್ಪಲಿಲ್ಲ ನಮ್ಮ ಬಸವಣ್ಣನ ಗೆಲ್ಲಿಸ್ಬೇಕು ಅಂತ ಹೇಳಿದ್ರೆ ಹಗಲು ರಾತ್ರಿ ನ್ಯಾಯ ಮಾಡಿ 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 ಹೋರಾಟ ಮಾಡಿ ಅವ್ರು ಗೆಲ್ಸೋದಾಗಲಿ. ಮಾದೇಗೌಡರಿಗೂ ಇಲ್ಲಿಗೂ ಸಂಬಂಧವೇ ಇಲ್ಲ, ಅವ್ರು ಎರಗನಳ್ಳಿ, ಅವ್ರನ್ನ ಕರ್ಕೊಂಬಂದು ಗೆಲ್ಸೋದಾಗಲಿ. ನಾನು 7 ಜನ ನಮ್ಮ ಕ್ಷೇತ್ರದಲ್ಲಿ ಗೆಲ್ಸಿದ್ದು ಜಿಲ್ಲಾ ಪಂಚಾಯತ್ ಮೆಂಬರ್ಗಳನ್ನ, 7 ಜನ ಲೋಕೇಶ್ ನೆಂತಿ, ನಮ್ಮ ಚಂದ್ರಿಕಾ, ಸುರೇಶ್ ಊಟಗಲಿ, ಎಲ್ಲೂ ಕೂಡ KR ನಗರಲ್ಲಿ ಗೆದ್ದಿದ್ದು 2, ನಮ್ಮಲ್ಲಿ ಗೆದ್ದಿದ್ದು 7 ಜಿಲ್ಲಾ ಪಂಚಾಯತಿಯಿಂದ. ಆದರೆ ನಿಮ್ಗೆ ಗೊತ್ತು, ಆದರೆ ಕಳೆದ ಚುನಾವಣೆಯಲ್ಲಿ ನಮ್ಮ ಜೊತೆ ಇದ್ದವರೆಲ್ಲ ಎಲ್ಲೋದ್ರು ಎಲ್ಲ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಹೋಗೋದು ಅಲ್ಲದೆ ಕಾಂಗ್ರೆಸ್ಸಿಂದ ಅಭ್ಯರ್ಥಿನೂ ಆದರು. ಅವರೆಲ್ಲರೂ ರಾಜ್ಯ ಕೂಗುತ್ತೆ, GT ದೇವೇಗೌಡರು ಹಿಂಗೆಲ್ಲಿ ಗೆಲ್ತಾರೆ, ಅವ್ರು ಇದ್ದವರು 5 ಜನ 7 ಜನ, 7 ಜನದಲ್ಲಿ 2 ಹೊಟ್ಟೋದ್ರು ಅವ್ರ ಜೊತೆಲಿ. GT ದೇವೇಗೌಡರು ಎಲ್ಲಿ ಗೆಲ್ತಾರೆ ಅಂತ ಹೇಳಿದ್ರು. ಆದರೆ ನೀವು ಬಿಟ್ಟರೆ ನನ್ನ ನಾಯಕರುಗಳು ಎಷ್ಟು ಜನ ಮಾತಾಡ್ಕೊಂಡು ಅವ್ರು ಹೋದ್ರು ಕೂಡ ಪ್ರತಿ ಚುನಾವಣೆಯಲ್ಲೂ ಇದು ಬಂದೇ ಬರುತ್ತೆ. GT ದೇವೇಗೌಡರು ಇಲ್ಲಿ ನಿಲ್ತಾರೋ, ಅಲ್ಲಿ ನಿಲ್ತಾರೋ, ಇಲ್ಲೂ ಟಿಕೆಟ್ ಕೊಡಲ್ಲ. ನಾನೇನು ಹೇಳಿದ್ದೀನಿ, ನಮ್ಮ ಜನ ಗೆಲ್ಸ್ಕೊಂಬತ್ತಿರೋರು ಅವರು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ PLD ಬ್ಯಾಂಕ್ ಇರಲಿ, ಸಹಕಾರ ಕೋಆಪರೇಟಿವ್ ಇರಲಿ, ಜಿಲ್ಲಾ ಪರಿಷತ್ ಇರಲಿ, APMC ಇರಲಿ, ಶಾಸಕ ಇರಲಿ, ಒಂದೇ ಒಂದು ಸಣ್ಣ ಚುನಾವಣೆಗಳು ಕೂಡ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ GT ದೇವೇಗೌಡ ಸೋತಿಲ್ಲ. ಎಲ್ಲ ನಾಯಕರುಗಳು ವಿರೋಧ ಮಾಡಿದ್ರು ಕೂಡ ಜನರು ನನ್ನ ನಂಬಿದ್ದಾರೆ, ನಾನು ನಮ್ಮ ಜನ ನಂಬಿದ್ದೀನಿ. ಹಗಲು ರಾತ್ರಿ ಜನಕ್ಕೋಸ್ಕರ ಪ್ರಾಣ ಕೊಡ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ. ಆ ಜನ ನನಗೋಸ್ಕರ ಪ್ರಾಣ ಕೊಡ್ತಾ ಇದ್ದಾರೆ, ನನಗೋಸ್ಕರ ದುಡಿತಿದ್ದಾರೆ. ಅದರಿಂದಲೇ ಗೆಲ್ಲಿಕ್ಕೆ ಸಾಧ್ಯ ಆಗಿರೋದು ಇವತ್ತು ರಾಜ್ಯದಲ್ಲಿ. ನಾನು ಗೆದ್ದು ಮೆರೆದಿಲ್ಲ, ಅಹಂಕಾರ ಪಟ್ಟಿಲ್ಲ, ದುರಹಂಕಾರ ಪಟ್ಟಿಲ್ಲ. ಓಟ್ ಹಾಕ್ತಾ ಇರೋದನ್ನ ನಡೀರಿ ಮನೆಯಿಂದ ಆಚೆಗೆ ಅಂತ ಹೇಳಿಲ್ಲ ನಾನು. ಎಲ್ಲ ಸಮಾಜ ನಿಂತದೆ ದೇವೇಗೌಡರ ಜೊತೆ ಅಂತ ಯಾಕೆ ಹೇಳ್ತಾರೆ? ಎಲ್ಲ ಸಮಾಜ, ಎಲ್ಲ ಜಾತಿ, ಹುಣಸೂರಿನಲ್ಲೂ ಅಷ್ಟೇ, ದಲಿತರಿರ್ಬೋದು, ಹಿಂದುಳಿದಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ನಾಯಕರಿರ್ಬೋದು, ಒಕ್ಕಲಿಗರು, ಗಾಣಿಗರು, ವಿಶ್ವಕರ್ಮ, ಒಂದಲ್ಲ
ಎಲ್ಲರೂ ಪ್ರೀತಿಸ್ತಾರೆ ದೇವ್ರ ಥರ ನನ್ನ. ಯಾಕೆ ಪ್ರೀತಿಸ್ತಾರೆ ನಿಮ್ಗೆ ಗೊತ್ತ, ಬಂದಾಗ ಪ್ರೀತಿಯಿಂದ ಮಾತಾಡ್ತೀನಿ. ನಮ್ಮ ಕೈಲಿ ಎಷ್ಟಿದೆ ಕೆಲಸ ಮಾಡ್ತಕ್ಕಂಥದ್ದೇ ನನ್ನ ಗುರಿ. ಇವತ್ತು ನೋಡ್ತಾ ಇದ್ದೀನಿ, ಬೆಳಿಗ್ಗೆನೇ ಬರ್ತೀನಿ, ಸಂಜೆವರೆಗೂ ಕೂಡ ಮುಗಿಯಲ್ಲ ಕಾರ್ಯಕ್ರಮ. ದೊಡ್ಡ ಕ್ಷೇತ್ರ ಇದು. ನೀವು ಯಾರು ಕೂಡ ಇಷ್ಟೇ ಇವತ್ತು ಜೈಪುರದಲ್ಲಿ ಕೋಣಪ್ಪನ ಆಶೀರ್ವಾದ ಪಡೆದು, ಕೆಂಗಲ್ಲಮ್ಮನ ಆಶೀರ್ವಾದ ಪಡೆದು, ಗುಜ್ಜಪ್ಪನ ಆಶೀರ್ವಾದ ಪಡೆದು ಇವತ್ತಿಲ್ಲಿ ಪ್ರಾರಂಭ ಮಾಡಿದ್ದೀರಿ. ನಾನು ಯಾರು ಕೇಳೋಕೆಗಳು ಏನು ಹೇಳ್ತಾವ್ರೆ ಗೊತ್ತಿದ್ದು, ಏನು ಹೇಳ್ತಾವ್ರೆ. ನೆನ್ನೆ ಇವರೆಲ್ಲ ಬಂದು ನನಗೆ ಹೇಳಿದರು, ಗೌಡ್ರು ಬಿಟ್ಬಿಡ್ತಾರಂತೆ, ಇನ್ನೊಂದು ಹರೀಶ್ ಗೌಡ್ರು ಬರ್ತಾರಂತೆ ಹುಣಸೂರಿಂದ, ಅವ್ರು ಬಂದರೆ ಮಗನಿಗೆ ಬಿಟ್ಬಿಡ್ತಾರಂತೆ. ಹುಣಸೂರು 25-30 ವರ್ಷ ದುಡಿದಿರ್ತಕ್ಕಂಥ ಕ್ಷೇತ್ರದಲ್ಲಿ ಇವತ್ತು ಹರೀಶ್ ಗೌಡ್ರನ್ನ MLA ಮಾಡಿರ್ತಕ್ಕಂಥದ್ದು. ಹುಣಸೂರಿನಲ್ಲಿ ಜನ ಅವನ್ನೇನು ರಿಜೆಕ್ಟ್ ಮಾಡಿಲ್ಲ. ಹುಣಸೂರಲ್ಲಿ ಅವರು MLA ಆಯ್ತಾರೆ. GT ದೇವೇಗೌಡ, ನೀವೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಕ್ಷೇತ್ರದ ಜನ ನಿಮ್ಮನ್ನೆಲ್ಲ ಸೇರಿಸಿ ನಿಲ್ಲಬೇಕು ಬೇಡಪ್ಪ ಅಂದಾಗ ನೀವು ನಿಲ್ಲಬೇಕು ಅಂದರೆ ನಿಲ್ಲೋಣ, ಬೇಡ ಬಿಟ್ಬಿಡಿ ಸರ್ ಅಂದರೆ ಬಿಟ್ಬಿಡೋಣ. ನಮ್ಮ ಜನ, ನಮ್ಮ ಕ್ಷೇತ್ರದ ಜನ ಇರೋವರೆಗೂ ನಮ್ಮ ಕ್ಷೇತ್ರದ ಜನಕ್ಕೋಸ್ಕರ ದುಡಿಯೋ ಸೇವೆ. ಇವತ್ತು ಇಡೀ ತಾಲೂಕಲ್ಲಿ ಅಕ್ಕಪಕ್ಕ ತಾಲೂಕುಗಳು ಹೋದರೆ ಸರ್ಕಾರ BJP ಸರ್ಕಾರ ಇತ್ತು, ಯಡಿಯೂರಪ್ಪನವ್ರು ಇದ್ದರು, ಬೊಮ್ಮಾಯಿ ಇದ್ದರು, ನಾನು ದಳದಲ್ಲಿದ್ದೆ, ನಾನು ಫಂಡ್ ಕೆಲಸ ಮಾಡಿಲ್ವೇ? ಅವ್ರ ಹತ್ರ ಹೋಗಲ್ವೇ? ಅವ್ರ ಹತ್ರನೂ ಹೋಗಿದ್ದೀನಿ. ಯಡಿಯೂರಪ್ಪನವ್ರಿಗೂ ದುಡಿದಿದ್ದೀನಿ. ಮುಖ್ಯಮಂತ್ರಿ ಆಗಲಿ ನಾನೇ ಘೋಷಣೆ ಮಾಡಿದ್ದು ನಮ್ಮಲ್ಲಿ ಮೈಸೂರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕು ಅಂತ. ದಳ ಬಿಟ್ಟು ಹೋಗಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕು ಹೋದೆ, ಮುಖ್ಯಮಂತ್ರಿ ಆದರೂ ಅವರು. ನಾನು ಸೋತಿರ್ಬೋದು, ನಾನೇ ಘೋಷಣೆ ಮಾಡಿದೆ, ಮುಖ್ಯಮಂತ್ರಿ ಆದರು. ಸಿದ್ದರಾಮಯ್ಯನವ್ರಿಗೂ ಅಷ್ಟೇ, ಕುಮಾರಸ್ವಾಮಿಗೂ ಅಷ್ಟೇ, ಕುಮಾರ ಪರ್ವ ಮಾಡಿದ್ದೀನಿ. ನಾನು ಹೇಳಿದಾಗ ನಮ್ಮ ಜನ ಸಪೋರ್ಟ್, ನಮ್ಮ ಯಾವ ಚಾಮುಂಡೇಶ್ವರಿ ಕ್ಷೇತ್ರದ ಜನ